ವಿಜಯಪುರ ನಗರದಲ್ಲಿ ಇತ್ತೀಚೆಗೆ ಚಿರತೆ ಯೋಗಾಪುರದ ಕಂಡು ಬಂದಿದ್ದು ಮತ್ತು ಅದು CCTVಯಲ್ಲಿ ಸೆರೆಯಾಗಿದ್ದು ನಿಜ. ಆದರೆ ಇಂದು ವಿಜಯಪುರ ನಗರದ ಪ್ರಮುಖ ರಸ್ತೆಯಾದ ಬಾಗಲಕೋಟ್ ಕ್ರಾಸ್ ಅಲ್ಲಿಯ ಕಡೆಗಲಿಯಲ್ಲಿ ಮಹಿಳೆಯೊಬ್ಬರು ತಾನು ಮನೆಯ ಮುಂದೆ ಕುಳಿತಾಗ ಚಿರತೆಯೊಂದನ್ನು ನೋಡಿದ್ದಾಗಿ ಹೇಳಿದ್ದಾರೆ. ಇದನ್ನು ನಂಬಿದ್ದ ಜನ ಮರಳು ಜಾತ್ರೆ ಮರಳು ಎನ್ನುವ ಹಾಗೆ ಜನಜಂಗುಳಿ ಉಂಟಾಗಿ ಕೆಲವು ವೇಳೆ ವಾಹನಗಳಿಗೆ ಅಡಚಣೆ ಉಂಟಾಯಿತು. ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಪರಿಶೀಲಿಸಿ ಚಿರತೆ ನೋಡಿದಾಗ ಮಹಿಳೆ ಹೇಳಿದ್ದಾರೆ. ಅದಕ್ಕೆ ಬಂದು ನೋಡಿದಾಗ ಇಲ್ಲಿ ಯಾವುದೇ ಕುರುಗಳು ದೊರೆತಿಲ್ಲ. ಆದರೆ ಜನರು ಸುರಕ್ಷಿತವಾಗಿ ಇರುವುದು ಸೂಕ್ತ ಎಂದರು. ಚಿರತೆನೇ ಇದ್ದೆ ಐತ್ರಿ, ಚಿರತೆನೇ ಇದ್ರಿ ಎಲ್ಲಿ ಒಳಗೆ ಹೋದು ಎಲ್ಲಿ ಹೋದ್ರು. ಇದು ಎಷ್ಟು ಗಂಟೆಗೆ ನೋಡಿದ್ರಿ? ನೋಡಿ ಬಾಕಲ ಮುಚ್ಚತ್ತಂದೆ ನಮ್ಮ ಬ್ಯಾಡ ಮಂದಿ ಒಂದೊಂದು ಮಂದಿ ಹೇಳತ್ತಂದು ಹೊರಗೆ ಬಂದೈತಿ. ಆ ಕಡೆ ಯಾರು ಅಲ್ಲಿ ಹುಡುಗರು ನಿಂತಾವ ನೋಡ್ರಿ. ನಾವು ಸ್ಪಾಟಿಗೆ ಬಂದಿವ್ರಿ. ಇಲ್ಲಿದ್ದ ಹೆಣ್ಮಕ್ಳು ಹೇಳಿದಾರೆ ಇಲ್ಲಿ ಚಿರತೆ ಸೈಟ್ ಆಗಿದೆ ಅಂತೇಳಿ. ಬಟ್ ನಾವು ಸ್ಪಾಟ್ ಬಂದು ನೋಡಿದಾಗ ಅಂಥ ಸಿಚುವೇಶನ್ ಏನು ಕಾಣ್ತಾ ಇಲ್ಲ. ಇವರು ಎಲ್ಲೋ ಗೋಡೆ ಮೇಲೆ ಇದೆ ಅಂತ ಹೇಳಿದ್ರು, ಬಟ್ ಪಗ್ಮಾರ್ಕ್ ಯಾವುದು ಸಿಗ್ತಾ ಇಲ್ಲ ನಮಗೆ. ನನಗೆ ಈ ಗದ್ದಲದ ಚಿರತೆ ಬರೋದು ಡೌಟು. ಆದರೂ ಕೂಡ ನಾವು ಅವರ ಹೇಳಿಕೆ ಮೇಲೆ ನಾವೆಲ್ಲ ಸರ್ಚ್ ಮಾಡಿದ್ದೀವಿ, ಎಲ್ಲಿ ಕಾಣ್ತಾ ಇಲ್ಲ. ಆದರೂ ಇವತ್ತು ಡೇ ಫುಲ್ ನಾವು ಸುತ್ತಮುತ್ತ ಎಲ್ಲ ಪ್ರದೇಶ ತಿರುಗಾಡ್ತೀವಿ. ಪಬ್ಲಿಕ್ಗೆ ಸ್ವಲ್ಪ ಅವೇರ್ನೆಸ್ ಆಗಿರ್ಲಿಕ್ಕೆ ತಮ್ಮ ರಿಕ್ವೆಸ್ಟ್ ಅಷ್ಟೇ. ಪಬ್ಲಿಕ್ ಇನ್ಫಾರ್ಮೇಷನ್ ಮಾಡಬೇಕಷ್ಟೇ. ನಾವು ಹೇಳಿರ್ತೇವೆ, ತಾವು ಕೂಡ ಪಬ್ಲಿಕ್ ಅವೇರ್ನೆಸ್. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸು ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.